ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿಯವರು ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ಮತಕ್ಷೇತ್ರ ವ್ಯಾಪ್ತಿಯ ಹೊನ್ನಾವರ ಪಟ್ಟಣ ಪಂಚಾಯತನ್ನ ಪುರಸಭೆಯನ್ನಾಗಿ ಮತ್ತು ಗೋಕರ್ಣ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಯನ್ನಾಗಿ ಮೇಲ್ದರ್ಜೆಗೇರಿಸುವಂತೆ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಎರಡು ಪಂಚಾಯಿತಿ ಕೇಳಿದ್ದೆ ನಾನು. ಒಂದು ಗೋಕರ್ಣ ಗ್ರಾಮ ಪಂಚಾಯತ್ ಇದೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅಲ್ಲಿ 33 ಸದಸ್ಯರಿದ್ದಾರೆ. ತಮ್ಗೆ ಗೊತ್ತಿದೆ ಗೋಕರ್ಣ ಅಂತ ಹೇಳಿದ್ರೆ ಹೇಗೆ ಏನು ಅನ್ನುವಂಥದ್ದು ಪವಿತ್ರವಾದಂಥ ಸ್ಥಳ. ಪ್ರತಿದಿನ 15ರಿಂದ 20 ಸಾವಿರ ಯಾತ್ರಿಕರು ಅಲ್ಲಿ ಬಂದು ಹೋಗುವಂಥದ್ದು. ಯಾವುದೇ ವ್ಯವಸ್ಥೆ ಅಲ್ಲಿ ಇಲ್ಲ. ವಿಶೇಷವಾಗಿ ಸುಲಭ ಶೌಚಾಲಯ ಇಲ್ಲ. ಅದ್ರ ಜೊತೆಗೆ ಪೌರ ಕಾರ್ಮಿಕರ ಸಮಸ್ಯೆ ಇದೆ ಗೋಕರ್ಣದಲ್ಲಿ. ಗೋಕರ್ಣನೂ ಕೇಳಿದ್ದೆ, ಹಿಂದೂ ಕೇಳಿದ್ದೆ ಗೋಕರ್ಣಕ್ಕೆ, ಮತ್ತು ಈಗಲೂ ಕೇಳಿದೆ. ಆದ್ರೆ ಇವತ್ತು ಕೇವಲ ಹೊನ್ನಾವರ ಅಷ್ಟೇ ಬಂದಿದೆ. ಹೊನ್ನಾವರ ಈಗಾಗಲೇ ಪಟ್ಟಣ ಪಂಚಾಯತ್ ಇದೆ ಮತ್ತು ಅದನ್ನ ಪುರಸಭೆಯಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂಥದ್ದನ್ನ ಕೇಳಿದ್ದೇನೆ ಮಾನ್ಯ ಅಧ್ಯಕ್ಷರೇ. ಹೊನ್ನಾವರದ ಬಗ್ಗೆ ಹೊನ್ನಾವರದಲ್ಲಿ ಪಟ್ಟಣ ಪಂಚಾಯತ್ಗೆ 2011ರ ಸೆನ್ಸಸ್ ಪ್ರಕಾರ 19,000 ಜನಸಂಖ್ಯೆ ಇದೆ. ಕೇವಲ 1,000 ಮಾತ್ರ ಶಾರ್ಟೇಜ್ ಇದೆ. ಮಾನ್ಯ ಸಚಿವರೇ, ಇದನ್ನ ಗಂಭೀರವಾಗಿ ಹೊನ್ನಾವರ ಕೊಡಬೇಕು. ನೀವು ಕೇಳಿದ ಏನಲ್ಲಿ ಕೃಷಿಯೇತರ ಚಟುವಟಿಕೆಗಳು 50%ಗಿಂತ ಹೆಚ್ಚು ಕೃಷಿಯೇತರ ಚಟುವಟಿಕೆಗಳು ಇರಬೇಕಾಗುತ್ತದೆ ಅನ್ನುವಂಥದ್ದನ್ನ ತಾವು ಕೇಳಿದ್ರಿ. ಅಲ್ಲಿ ಕೃಷಿ ಇಲ್ವೇ ಇಲ್ಲ. 50 ಅಲ್ಲ, 5% ನಮ್ಮ ಟೌನ್ ಆಗಿರೋದ್ರಿಂದ ಕೃಷಿ ಚಟುವಟಿಕೆಗಳು ಇಲ್ಲ. ದಯಮಾಡಿ ಕೇವಲ 2011ರ ಸೆನ್ಸಸ್ ಪ್ರಕಾರ 1,000 ಜನಸಂಖ್ಯೆ ಮಾತ್ರ ಕಡಿಮೆ ಇದೆ. ಅದರ ನಂತರ ಈಗ ಸಾಕಷ್ಟು 35,000 ಜನಸಂಖ್ಯೆ ಅಲ್ಲಿ ಆಗಿರ್ತದೆ. ಹೊನ್ನಾವರಕ್ಕೆ ಪುರಸಭೆಯಾಗಿ ಮತ್ತು ಗೋಕರ್ಣಕ್ಕೆ ಪಟ್ಟಣ ಪಂಚಾಯತ್ ಆಗಿ. ಗ್ರಾಮ ಪಂಚಾಯತ್ ಇದೆ ಇನ್ನು ಗೋಕರ್ಣದಲ್ಲಿ 33 ಸದಸ್ಯರಿದ್ದಾರೆ. ಕಳೆದ ಬಾರಿನೂ ತಾವು ಕೊಡ್ತೇನೆ ಅನ್ನುವಂತ ಒಂದು ಆಶ್ವಾಸನೆ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರೆ, ದಯವಿಟ್ಟು ಈ ಬಾರಿ ಇದು ಎರಡಕ್ಕೂ ಪರವಾನಗಿಯನ್ನು ಕೊಡಬೇಕು. ಬೇರೆ ಬೇರೆ ಕಡೆ ತಾವೆಲ್ಲ ಕೊಟ್ಟಿದ್ರಿ, ಒಳ್ಳೇದೇ, ಅದು ಕೊಟ್ಟಿದ್ದಕ್ಕೆ ನನ್ನೇನು ತಕರಾರಿಲ್ಲ. ಆದ್ರೆ ನಮ್ಮ ತಾಲೂಕಿಗೂ ಈ ಒಂದು ವ್ಯವಸ್ಥೆಯನ್ನ ತಾವು ಮಾಡಬೇಕು ಅನ್ನುವಂತ ಮನವಿಯನ್ನ ಅಧ್ಯಕ್ಷರ ಮೂಲಕ ಮಾನ್ಯ ಸಚಿವರಿಗೆ ನಾನು ಮಾಡ್ತಾ ಇದ್ದೇನೆ.